ಮಕ್ಕಳ ದಿನಾಚರಣೆಯ ಈ ವಿಶಿಷ್ಟವಾದ ಮತ್ತು ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ಈ ಬೆಳಗಿನ ಶುಭಾಶಯಗಳನ್ನು, ಬೆಳಗಿನ ವಂದನೆಯನ್ನು ತಿಳಿಸುತ್ತಾ, ನನ್ನನ್ನು ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡಿ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕ್ರೈಸ್ಟ್ ಕಿಂಗ್ ಸಂಸ್ಥೆಯ ಆಡಳಿತ ಮಂಡಳಿಗೂ, ಪ್ರಾಂಶುಪಾಲರಿಗೂ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರುಗಳಿಗೂ, ಎಲ್ಲ ಶಿಕ್ಷಕರಿಗೂ, ಉಪನ್ಯಾಸಕರಿಗೂ, ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಪ್ರೀತಿಯಿಂದ ವಂದನೆಗಳನ್ನು ತಿಳಿಸ್ತೇನೆ. ಮತ್ತು ಪ್ರಾಮುಖ್ಯವಾಗಿ ಈ ಮಕ್ಕಳ ದಿನಾಚರಣೆಯ ಕೇಂದ್ರ ಬಿಂದುಗಳಾದಂಥ ಎಲ್ಲ ಮಕ್ಕಳಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಿಮಗೆ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ನಾನು ಆದಷ್ಟು ಬೇಗ ಮುಗಿಸ್ತೇನೆ. ಮಕ್ಕಳು ಅವರು ದೇವರ ದಾನ. ಮಕ್ಕಳು ನಮ್ಮವರಾದರೂ ಕೂಡ ಮಕ್ಕಳು ದೇವರ ದಾನ. ದ ಚಿಲ್ಡ್ರನ್ ಆರ್ ಗಿಫ್ಟ್ ಫ್ರಮ್ ದ ಗಾಡ್. ಒಂದು ಮಾತು ಹೇಳ್ತೇವೆ, ಮಕ್ಕಳು ದೇವರ ಸಮಾನ ಎಂಬುದಾಗಿ. ದೇವರ ದಾನವಾಗಿರುವಂಥ ಈ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸುತ್ತಾ, ಅವರ ಬಾಳನ್ನು ಬೆಳಗಿಸುತ್ತಾ, ಅವರ ಜೀವವನ್ನು ಕಟ್ಟಿಕೊಡುತ್ತಾ, ಅವರ ಭವಿಷ್ಯತ್ತನ್ನು ರೂಪಿಸುತ್ತಾ ಅವರನ್ನು ಎಲ್ಲ ಕ್ಷೇತ್ರದಲ್ಲಿ ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮಕ್ಕಳ ದಿನಾಚರಣೆ ಅದು ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ಆರೈಕೆ ಬಗ್ಗೆ, ಮಕ್ಕಳ ಶಿಕ್ಷಣ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಯಲ್ಲಿ ಅವರ ಮೌಲ್ಯವನ್ನು ನಾವು ಪುಷ್ಟೀಕರಿಸುವಂಥ ಒಂದು ಸುದಿನ. ಇಂದು ಒಬ್ಬ ಶಿಷ್ಯರುಗಳು ಗುರುವಿನ ಬಳಿ ಬರ್ತಾರೆ. ಇಂದು ಬೇರೆ ಬೇರೆ ಕನಸುಗಳು ನಮ್ಮಲ್ಲುಂಟು. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಒಬ್ಬ ಗಣ್ಯ ವ್ಯಕ್ತಿ ಅಂತೆ, ಅದು ಒಳ್ಳೆಯದು. ಅನೇಕ ಕನಸುಗಳಿದೆ, ಅದು ಒಳ್ಳೆಯದು. ಆದರೆ ಗುರುವು ಶಿಷ್ಯರಿಗೆ ಹೇಳ್ತಾರೆ, ಗುರುವೇ ನಾವೇನಾಗಬೇಕು? ಅವ್ರು ಹೇಳ್ತಾರೆ, ನೀವು ಮೊದಲು ಮಕ್ಕಳಂತೆ ಆಗಬೇಕು. ಯು ಬಿಕಮ್ ದ ಚಿಲ್ಡ್ರನ್. ನಾನು ಮಕ್ಕಳಾಗಿ ಸಾಧ್ಯ ಇಲ್ಲ, ಇವರು ಯಾರು ಕೂಡ ಮಕ್ಕಳಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ದೈವಿಕವಾಗಿ ನಾವು ಬಲ್ಲಿಬಿಡಿ. ಆದರೆ ನಾವು ಮಕ್ಕಳಾಗಬೇಕಾದ್ರೆ ಮಕ್ಕಳಲ್ಲಿರುವಂಥ ಆ ದೀನತೆ, ಮಕ್ಕಳಿರ್ತಕ್ಕಂಥ ಆ ಒಂದು ಒಳ್ಳೆಯ ಗುಣಗಳು, ಶಾಂತ ಸ್ವಭಾವ, ಅವರ ಲವವಲಿಕೆಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಾವು ಮಕ್ಕಳೊಂದಿಗೆ ಮಕ್ಕಳಾಗಿ ಜೀವಿಸಲು ಸಾಧ್ಯ. ನಾವು ಮಕ್ಕಳಂತೆ ಆದರೆ ಮಾತ್ರ ಮಕ್ಕಳೊಂದಿಗೆ ಜೀವಿಸಿ ಅವರ ಜೀವನವನ್ನು ರೂಪಿಸಲು ಸಾಧ್ಯ. ಒಂದು ವೇಳೆ ಮಕ್ಕಳ ಸ್ವಭಾವವನ್ನು ನಾವು ಅಳವಡಿಸಿಕೊಳ್ಳದೆ ಹೋದರೆ, ನಮ್ಮ ಸ್ಥಾನಮಾನಗಳಿಗೆ ನಾವು ಅಂಟಿಕೊಳ್ಳುವುದಾದರೆ ಮಕ್ಕಳ ಜೊತೆ ನಾವು ಒಂದಾಗಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲನೇದಾಗಿ ಎತ್ತವರಾದಂಥ ನಾವು ಮೊದಲು ಮಕ್ಕಳ ಸ್ವಭಾವವನ್ನು ರೂಢಿಸಿಕೊಳ್ಳಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅದು ಒಳ್ಳೆಯದು. ಆದರೆ ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಆಲೋಚನೆ ಪ್ರಕಾರ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಈ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಬೆಳಗುತ್ತಿದ್ದಾರೆ. ಆದ್ದರಿಂದ ಆ ಭವಿಷ್ಯತ್ತನ್ನು ಕಟ್ಟಿಕೊಡುವಂಥದ್ದು, ಮಕ್ಕಳ ಜೀವನವನ್ನು ರೂಪಿಸಿ ಅವರನ್ನು ಸಮಾಜದ ಮುಖ್ಯಸ್ಥರಕ್ಕೆ ತರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದಿಸೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ವಿವಿಧ ಕ್ಷೇತ್ರದಲ್ಲಿ ಅವರ ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಬೆಳೆಸುತ್ತಿರುವಂಥದ್ದು ಭಾಳ ಶ್ಲಾಘನೀಯವಾದಂಥ ಸಂತೋಷ ವಿಚಾರ. ನನ್ನ ಮಗನು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಿತಿಗೆ ಬಂದಿದ್ದಾನೆ. ಅದನ್ನು ಸಂಸ್ಥೆಯಾಗ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಉಪಕಾರಗಳನ್ನು ತಿಳಿಸ್ತೇನೆ. ಒಮ್ಮೆ ಒಂದು ಮನೆಗೆ ಬಹಳ ಸುಸಂಸ್ಕೃತರು, ಭಾಳ ವಿದ್ಯಾವಂತರು, ಆ ಮನೆಗೆ ಒಬ್ಬರು ಅತಿಥಿ ಹೋಗ್ತಾರೆ. ಅತಿಥಿ ಹೋದಾಗ ಅವರಿಗೊಬ್ಬರು ಮಗಳು ಮಾತ್ರ ಇರ್ತಾಳೆ. ಈ ಅತಿಥಿ ಅವರ ಮನೆಗೆ ಆಗಮಿಸಿದ ನಂತರ ಆ ಮಗು ಒಂದು ಕೈಯಲ್ಲಿ ಒಂದು ಆ್ಯಪಲ್, ಸೇಬಿನ ಹಣ್ಣನ್ನು ಇಟ್ಕೊಂಡಿರ್ತದೆ. ಆ ಗೆಸ್ಟ್ ಏನು ಮಾಡ್ತಾರೆ, ಯಾಕಂದ್ರೆ ನಾವು ಮಕ್ಕಳು ಮಾತಾಡಿಸ್ತೇವೆ, ಹೋಗಿ ಆ ಮಗುವನ್ನು ಮಾತಾಡಿಸ್ತಾ, ಮಗು
ಕೈಯಲ್ಲಿರುವಂಥ ಸೇಬಿನ ಹಣ್ಣನ್ನು ಕೊಡಮ್ಮ ಅಂತ ಕೇಳ್ತಾರೆ. ಆ ಮಗು ಏನು ಮಾಡ್ತದೆ, ತಕ್ಷಣ ಗೆಸ್ಟ್ ಕೊಡೋದಿಲ್ಲ, ಅದನ್ನು ಬಾಯಿಂದ ಕಚ್ತದೆ. ಆ ಗೆಸ್ಟಿಗೆ ಭಾಳ ಒಂಥ ನಿರಾಶೆ ಆಯಿತು. ವಿದ್ಯಾವಂತರ ಮನೆ, ಬುದ್ಧಿವಂತರ ಮನೆ, ಶಿಕ್ಷಿತರ ಮನೆ, ಯಾವ ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ ಈಗ ಮಗುವಿಂದಾಗಿ. ಸ್ವಲ್ಪ ಬೇಸರ ಆಯಿತು. ಸ್ವಲ್ಪ ಸಮಯ ನಂತರ ಮಗು ಒಳಗೋಗ್ತದೆ ಮನೆ ಒಳಗಡೆ. ಆ ಕಚ್ಚಿದ ಹಣ್ಣನ್ನು ಒಳಗೆ ಬಿಟ್ಟು ಮತ್ತೊಂದು ಒಳ್ಳೆಯ ಆ್ಯಪಲನ್ನು ಆ ಗೆಸ್ಟ್ ಮುಂದೆ ತರ್ತದೆ. ಸ್ವಲ್ಪ ಹೊತ್ತು ಬಿಟ್ಟು ಗೆಸ್ಟ್ ಪುನಃ ಏನು ಮಾಡ್ತಾರೆ, ಈ ಮಗಳ ಒಂದು ಮನಸ್ಸು ಪರಿವರ್ತನೆ ಅಂದರೆ ಪುನಃ ಗೆಸ್ಟ್ ಕೇಳ್ತಾರೆ, ಮಗು ಈ ಆ್ಯಪಲ್ನಾದರೂ ಕೊಡಮ್ಮ ಅಂತ. ಆ ಮಗು ತಕ್ಷಣ ಏನು ಮಾಡ್ತಾರೆ, ಪುನಃ ಕಚ್ಚಿಬಿಡ್ತದೆ. ಅವ್ರು ತುಂಬ ಬೇಸರ ಆಗ್ತದೆ, ಕೋಪ ಬರ್ತದೆ, ತೋರಿಸ್ಕೊಳಗಿಲ್ಲ, ಕಚ್ಚಿ ಮನೆ ಒಳಗಡೆ ಹೋಗ್ತದೆ. ಇವರು ಮನಸ್ಸಲ್ಲಿ ತಿಳ್ಕೊತಾರೆ, ಈ ಮಗುವಿನ ಬಗ್ಗೆ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೆ. ಎಂಥ ವಿದ್ಯೆ ಕೊಟ್ಟಿದ್ದಾರೆ, ಎಂಥ ಸಂಸ್ಕೃತಿ ಕೊಟ್ಟಿದ್ದಾರೆ, ನಾನು ಕೇಳಿದ್ದು ನಿಜವಾಗಿ ಕೇಳಲಿಲ್ಲ, ಕೊಡಲಿ ಅಂತ ಈ ಮಗು ಕೊಡಲಿಲ್ವಲ್ಲ ಅಂತಾಗಿ. ಆ ಮಗು ಏನು ಮಾಡ್ತದೆ, ಸ್ವಲ್ಪ ಸಮಯದ ನಂತರ ಒಂದು ಕಚ್ಚಿದ ಹಣ್ಣನ್ನು ತೊಗೊಂಬಂದು ಹೊರಡೆ ತರ್ತದೆ, ತಂದು ಆ ಗೆಸ್ಟಿಗೆ ಕೊಡ್ತದೆ. ಅಂಕಲ್ ತಗೊಳ್ಳಿ. ಆ ಗೆಸ್ಟಿಗೆ ಭಾಳ ಆಶ್ಚರ್ಯ ಆಯಿತು, ನಾನು ಕೇಳಿದಾಗ ಕೊಡಲಿಲ್ಲ, ಒಂದು ಕೊಡಲಿಲ್ಲ, ಹೇಳಲಿ ಈ ಮಗು ಏನು ಇದೆ ಅಂತ ಹೇಳಕ್ಕೆ. ಆಗ ಆ ಮಗುವಿನಿಂದ ಆ್ಯಪಲ್ನ ತಗೊಡ್ತಾರೆ. ಆಗ ಮಗುನ ಕೇಳ್ತಾರೆ, ಅಲ್ಲಮ್ಮ ಫಸ್ಟ್ ಕೇಳಿದಾಗ ನೀನು ಕೊಡಲಿಲ್ಲ, ಎರಡನೇದು ಕೊಡಲ್ಲ, ಈಗ ತಗೊಂಡು ಕೊಡ್ತೀನಿ, ನನಗೆ ಬೇಕಾಗಿಲ್ಲ ಅಂತೇಳಿ. ಆಗ ಮಗು ಹೇಳ್ತದೆ, ಅಂಕಲ್ ನಾನು ಏನು ಮಾಡಿದೆ ಅಂದರೆ, ನೀವು ಫಸ್ಟ್ ಕೇಳಿದ್ರಿ, ಹೋಗಿ ಒಳಗಡೆ ಹೋಗಿ ಅದು ಕಚ್ಚಿದೆ, ಅದು ರುಚಿ ಇದೆಯಾ ಹುಳಿ ಇದೆಯಾ ನೋಡಲಿಕ್ಕೆ. ಎರಡನೇದು ಕೇಳಿದರೆ ಅದು ಕೂಡ ಕಚ್ಚಿದೆ, ಅದು ಹುಳಿ ಇದೆಯಾ ಅದಕ್ಕಿಂತ ಟೇಸ್ಟಿಂದ. ಎರಡೂ ಕಂಪೇರ್ ಮಾಡಿದಾಗ ಯಾವುದು ಟೇಸ್ಟ್ ಇದೆ ಅದನ್ನು ನಿಮಗೆ ಕೊಡ್ತಾಯಿದ್ದೀನಿ, ತಗೊಳ್ಳಿ. ನೋಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು. ಅತಿಥಿ ಸತ್ಕಾರ ಮಾಡುವಂಥ ಆ ಒಂದು ಉನ್ನತವಾದಂಥ ಆ ಗುಣಗಳನ್ನು ಬೆಳೆಸಬೇಕು. ಶಿಕ್ಷಣ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇನ್ನು ಮಕ್ಕಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ತಾವೂ ಬೆಳೀಬೇಕು, ಕುಟುಂಬ ಬೆಳೀಬೇಕು, ನಮ್ಮ ಶಾಲೆಗಳು ಬೆಳಕು, ನಮ್ಮ ಸಮಾಜ ಬೆಳೀಬೇಕು. ಸಮಾಜದ ಉನ್ನತ ಸ್ತರದಲ್ಲಿ ನೀವೆಲ್ಲ ಎತ್ತರಕ್ಕೆ ಬೆಳೆದು 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂಥ ವ್ಯಕ್ತಿಗಳು, ಶಕ್ತಿಗಳು ನೀವಾಗಬೇಕು. ಇದು ನಮ್ಮೆಲ್ಲರ ಪ್ರಾರ್ಥನೆ. ದೇವರು ಆ ಮಟ್ಟಕ್ಕೆ ನಡೆಸಲಿ. ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರುತ್ತಾ, ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನಾನು ವಂದಿಸ್ತಾ, ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾ ಬರಲಿ. ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಇದ್ದಾರೆ ದ್ವಿತೀಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು. ಅವರೊಂದಿಗೆ ಈ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಮಕ್ಕಳ ದಿನಾಚರಣೆಯ ಬಗ್ಗೆ ಕೇಳೋಣ ಬನ್ನಿ. ನಿಮ್ಮ ಹೆಸರು, ಅಭಿಪ್ರಾಯವನ್ನು ತಿಳಿಸಿ. My name is Elvinia and we are from 2nd Science A section. Christ King Institution has organized Children's Day Festival for everyone and we are so happy to be a part of this function. Thank you. Thank you.